ಹೊಳೆಯಲ್ಲಿ ಇದು ಹಸಿರು ಕಪ್ಪೆಗಳು ಇದ್ದವು. ಪ್ರತಿಯೊಬ್ಬರು ಚಂಚಲ ಮಜೆಯಲ್ಲಿ ಇದ್ದರು. ಇದನ್ನು ನೋಡಿ ಪ್ರಾಣಿಯೆಲ್ಲರೂ ನಗುತ್ತ ನಗುತ್ತ ಸಂತೋಷಪಟ್ಟರು. ಮೊದಲ ಕಪ್ಪೆ ಹೊಳೆಯಲ್ಲಿ ಹಾರಿತು ತವಕವಾಗಿ. ಇದನ್ನು ನೋಡಿ ಕೋತಿ ಮರದಿಂದ ಹಾಸ್ಯ ಹೀರುವಂತೆ ನಗಿತು. 4 ಕಪ್ಪೆಗಳು ಉಳಿದವು. ಎರಡನೇ ಕಪ್ಪೆ ತಿರುಗುವ ಜೇವು ಹಿಡಿದು ತಿಂದಿತು. ಇದನ್ನು ನೋಡಿ ಮೀನುಗಳು ಭಯಪಟ್ಟು ಓಡಿದವು. 3 ಕಪ್ಪೆಗಳು ಉಳಿದವು. ಮೂರನೇ ಕಪ್ಪೆ ಹೂವಿನ ಮೆಟ್ಟಿಲು ಮೇಲೆ ಹಾರಿತು. ಇದನ್ನು ನೋಡಿ ಹೂಮೆ ಭಯದಿಂದ ಹಾರಿತು. 2 ಕಪ್ಪೆಗಳು ಉಳಿದವು. 4ನೇ ಕಪ್ಪೆ ಗಟ್ಟೆ ಮೇಲೆ ಏರಿತು. ಇದನ್ನು ನೋಡಿ ನೆಗಡಿ ಬದಿಯಿಂದ ಓಡಿತು. 1 ಕಪ್ಪೆ ಮಾತ್ರ ಉಳಿದಿತು. 5ನೇ ಕಪ್ಪೆ ಹೊಳೆಯ ಅಂಚಿನಲ್ಲಿ ನಿಂತಿತು. ಇದನ್ನು ನೋಡಿ ಬಾತು ಕ್ವಾಕ್ ಕ್ವಾಕ್ ಎಂದು ಕೂಗಿತು. ಒಂದು ಹೊಳೆಯಲ್ಲಿ ಇದು ಹಸಿರು ಕಪ್ಪೆಗಳು ಒಟ್ಟಾಗಿ ಸಂತೋಷವಾಗಿ ಜೀವರಹಿತರಾದರು. 5 ಚಿಕ್ಕ ಹಂದಿಗಳು ಬೆಡ್ ಮೇಲೆ ಹಾಡ್ತಿದ್ದವು. ಒಂದು ಕೆಳಗೆ ಬಿದ್ದು ಗಾಯಗೊಂಡಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ಹೇಳಿದರು, ಹಂದಿಗಳು ಬೆಡ್ ಮೇಲೆ ಹಾರಬೇಡಿ. 4 ಚಿಕ್ಕ ಹಂದಿಗಳು ಬೆಡ್ ಮೇಲೆ ಹಾಡ್ತಿದ್ದವು. ಒಂದು ಕೆಳಗೆ ಬಿದ್ದು ಗಾಯಗೊಂಡಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ಹೇಳಿದರು, ಹಂದಿಗಳು ಬೆಡ್ ಮೇಲೆ ಹಾರಬೇಡಿ. 3 ಚಿಕ್ಕ ಹಂದಿಗಳು ಬೆಡ್ ಮೇಲೆ ಹಾಡ್ತಿದ್ದವು. ಒಂದು ಕೆಳಗೆ ಬಿದ್ದು ಗಾಯಗೊಂಡಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ಹೇಳಿದರು, ಹಂದಿಗಳು ಬೆಡ್ ಮೇಲೆ ಹಾರಬೇಡಿ. 2 ಚಿಕ್ಕ ಹಂದಿಗಳು ಬೆಡ್ ಮೇಲೆ ಹಾರ್ತಿದ್ದವು. ಒಂದು ಕೆಳಗೆ ಬಿದ್ದು ಗಾಯಗೊಂಡಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ಹೇಳಿದರು, ಹಂದಿಗಳು ಬೆಡ್ ಮೇಲೆ ಹಾರಬೇಡಿ. ಒಂದು ಚಿಕ್ಕ ಹಂದಿ ಬೆಡ್ ಮೇಲೆ ಹಾರುತ್ತಿದ್ದಿತು. ಅದು ಕೆಳಗೆ ಬಿದ್ದು ಗಾಯಗೊಂಡಿತು.